ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಜಸ್ಟ್ ಒಂದು ತಿಂಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಒಂದು ಲೇಔಟ್ನ ವೀಡಿಯೋ ಮಾಡಿದ್ದೆ. ಇವತ್ತು ಮತ್ತೊಮ್ಮೆ ಅದೇ ಲೇಔಟ್ನ ವೀಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಕಾರಣ ಏನಂದರೆ, ಇವತ್ತು ಆ ಲೇಔಟ್ನ ಡೆವಲಪರ್ ಸ್ವತಃ ತಾವೇ ಈ ವಿಡಿಯೋದಲ್ಲಿ ಮಾತಾಡಿ ಲೇಔಟ್ನ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಅಂತ ಹೇಳಿದರು. ಅದಷ್ಟೇ ಅಲ್ಲ, ಲಾಸ್ಟ್ 1 ಮಂತಲ್ಲಿ 10ರಿಂದ 12 ಸೈಟ್ಗಳು ಬುಕ್ಕಿಂಗ್ ಆಗಿದೆ ಮತ್ತು ಕೆಲವೊಂದು ಸೈಟ್ಗಳು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಹಾಗಾಗಿ ಉಳಿದ ಸೈಟ್ಗಳನ್ನು ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಥವಾ ಆಫರ್ ಪ್ರೈಸ್ನಲ್ಲಿ ಕೊಡೋಣ. ಮತ್ತೊಮ್ಮೆ ಬನ್ನಿ, ಈ ಒಂದು ಲೇಔಟ್ನ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗೆ ಲೇಔಟ್ನ ಪೇಂಟಿಂಗ್ ವರ್ಕ್ ಕೂಡ ಎಲ್ಲ ಮುಗಿದಿದೆ. ಸೊ ಹಂಗಾಗಿ ಉಳಿದ ಸೈಟ್ಗೆ ಏನು ಆಫರ್ ಕೊಡ್ತಾ ಇದ್ದಾರೆ ಲೇಔಟ್ನ ಡೆವಲಪರ್ ಚಿನ್ಮಯ ಪ್ರಾಪರ್ಟೀಸ್ ಕಡೆಯಿಂದ ನಾರಾಯಣ ಸ್ವಾಮಿಯವರು ಅಂತ ನೋಡೋಣ. ಸೊ ಮೊದಲನೇದಾಗಿ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಾರಾಯಣ ಸ್ವಾಮಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ಚಿನ್ಮಯಿ ಪ್ರಾಪರ್ಟಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮದು ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಮತ್ತು ಇಲ್ಲಿ ಹೊಸದಾಗಿ ಶ್ರೀರಂಗಪಟ್ಟಣದಲ್ಲಿ ಲೇಔಟ್ ಮಾಡ್ತಾ ಇದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಕೆ ಶೆಟ್ಟಳ್ಳಿ ಅಂತ ಬರುತ್ತೆ. ಮೈಸೂರು ಮತ್ತು ಬೆಂಗಳೂರು ಹೈವೇಗೆ ಅಟ್ಯಾಚ್ಡ್ ಇರ್ತಕ್ಕಂಥ ಲೇಔಟ್ ಇದು. ಹೊಸ ಎಕ್ಸ್ಪ್ರೆಸ್ ಹೈವೇಗೂ ಕೂಡ 500 ಮೀಟರ್ಸ್ ಆಗುತ್ತೆ. ಇದು ಲೇಔಟ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅಪ್ರೂವ್ಡ್ ಲೇಔಟು. 52% ಓಪನ್ ಸ್ಪೇಸ್ ಬಿಟ್ಟಿದ್ದೀವಿ. ಪಾರ್ಕು, CA ಮತ್ತು ರೋಡ್ಸ್ ಎಲ್ಲನೂ. ಎಂಟ್ರೆನ್ಸ್ ಬಂದುಬಿಟ್ಟು 40 ಫೀಟ್ ರೋಡ್ ಇದೆ. ರಿಮೈನಿಂಗ್ದೆಲ್ಲ 30 ಫೀಟ್ ರೋಡ್ ಮಾಡಿಸಿದ್ವಿ. ಮತ್ತು ನಮಗೆಲ್ಲ ಈಚ್ ಸೈಟ್ಗೂ ಎಲ್ಲ ಗಿಡ ಮರ ಎಲ್ಲ ಹಾಕಿ ಇದು ಮಾಡಿದ್ದೀವಿ. ಮತ್ತು ನಿಮಗೆ ಇಲ್ಲಿ ಸೀವೇಜು, ಡ್ರೈನೇಜು, ಎಲೆಕ್ಟ್ರಿಸಿಟಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಸೈಟ್ ಮಾರ್ಕೇಶನ್ ಆಗಿದೆ, ಸೈಟ್ ನಂಬರ್ಸ್ ಆಗಿದೆ. ಆಲ್ರೆಡಿ ನಾವೊಂದು 5 ಸೈಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಇಮಿಡಿಯೇಟ್ ಮನೆ ಕಟ್ಕೋಬಹುದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಮತ್ತೆ ಸುತ್ತಲೂ ಮನೆಗಳಾಗಿದೆ ಅಕ್ಕಪಕ್ಕ ಎಲ್ಲಾನು. ಇಲ್ಲಿ ನಿಮ್ಗೆ ಏನಂದ್ರೆ ವಾಟರ್ ಫೆಸಿಲಿಟೀಸ್ ಇದೆ, ಮತ್ತೆ ಕನೆಕ್ಟಿವಿಟಿ ಚೆನ್ನಾಗಿದೆ, ಅಪ್ರಿಸಿಯೇಷನ್ ಆಗುವಂತ ಜಾಗ. ಈ ಲೇಔಟ್ ಮೇನ್ಲಿ ಏನು ಅಪ್ರೂವಲ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಲೇಔಟ್ ಬಂದ್ಬಿಟ್ಟು ಮೈನ್ DTCP ಅಪ್ರೂವ್ಡ್ ಅಂತ ಸರ್. ಇಟ್ ಈಸ್ ಈಕ್ವಲ್ ಟು BDA BMRDA ಅಪ್ರೂವ್ಡ್ ಅಂತ. ನಿಮ್ಗೆ ಎ ಖಾತಾ ಸೈಟ್ಸ್ ಬರುತ್ತೆ. ಆಲ್ ಲೀಡಿಂಗ್ ಬ್ಯಾಂಕ್ಸ್ ಇಂದ ಲೋನ್ ಪ್ರೊವೈಡ್ ಮಾಡ್ತಾ ಇದೀವಿ. LIC ಆಗಿರ್ಬೋದು, HDFC ಆಗಿರ್ಬೋದು, ICICI ಆಗಿರ್ಬೋದು, IDBI ಬ್ಯಾಂಕ್, ಎಲ್ಲಾ ಬ್ಯಾಂಕ್ಸ್ ಕಡೆಯಿಂದ ನಿಮ್ಗೆ ಲೋನ್ ಫೆಸಿಲಿಟೀಸ್ ಸಿಗುತ್ತೆ. ಮತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ. ಮತ್ತೆ ಇಮಿಡಿಯೇಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು, ಮತ್ತೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಇಲ್ಲೆಲ್ಲ ಸರೌಂಡಿಂಗ್ಸ್ ರೆಂಟಲ್ ಇನ್ಕಮ್ ಚೆನ್ನಾಗಿ ಬರುತ್ತೆ. ಈಗ ನೀವು DTCP ಅಪ್ರೂವ್ಡ್ ಅಂತ ಹೇಳಿದ್ರಿ. ಹೌದು ಸರ್. ಸೊ ಇದಕ್ಕೆ ಯಾವ ಖಾತಾ ಸಿಗುತ್ತೆ ಸರ್? ಸರ್, ಇದಕ್ಕೆ 9A ಖಾತಾ ಬರುತ್ತೆ ಸರ್. 11A ಖಾತಾ ಬರುತ್ತೆ. 11A ಖಾತಾ 11A ಖಾತಾ ಬರುತ್ತೆ ಸರ್. ಸೊ DTCP ಅಪ್ರೂವ್ಡ್ ಆಗಿರೋದ್ರಿಂದ DTCP ಪ್ರತಿಯೊಂದು ಸೈಟ್ಗೂ ಇಲ್ಲಿ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ. ಹೌದು, ಈಚ್ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಆಲ್ರೆಡಿ ಮಾಡಿದೀವಿ ಇಂಡಿವಿಜುವಲ್ ಈ ಖಾತಾ. ನಿಮ್ಗೆ ಡಾಕ್ಯುಮೆಂಟೇಶನ್ ಕೂಡ ನಾನು ತೋರಿಸ್ತೀನಿ ಸರ್. ಓಕೆ, ಈ ಪ್ರಾಜೆಕ್ಟ್ ಟೋಟಲಿ ಎಷ್ಟು ಎಕರೆಗಳಲ್ಲಿ ಮಾಡಿರೋದು ಸರ್? ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು 1 ಎಕರ್ 30 ಗುಂಟಸ್. ಟೋಟಲ್ ಅರೌಂಡ್ 2 ಎಕರ್ಸ್ ಬರುತ್ತೆ ಇದು ಲೇಔಟ್. ಇದರಲ್ಲಿ ನಾವು 52% ಮಾಡಿ ಓಪನ್ ಸ್ಪೇಸ್ ಬಿಟ್ಟಿದ್ವಿ. ಬರೀ 31 ಸೈಟ್ ಮಾಡಿದೀವಿ ಸರ್. ಎಲ್ಲ 30-40 ಬರುತ್ತೆ. ಆಲ್ ಡೈಮೆನ್ಷನ್ಸ್ ಇದೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಫೇಸಿಂಗ್. ಸುತ್ತಲೂ ಕಾಂಪೌಂಡ್ ವಾಲ್ ಹಾಕಿದೀವಿ. ನೀವು ಕಾಂಪೌಂಡ್ ವಾಲ್ ನೋಡಬಹುದು. 4 ಕಡೆ ಕಾಂಪೌಂಡ್ ವಾಲ್ ಹಾಕಿ ಎಂಟ್ರೆನ್ಸ್ ಎಲ್ಲಾನು ಇದ್ ಮಾಡಿ ಕೊಟ್ಟಿದೀವಿ. ಮತ್ತೆ ಪಾರ್ಕ್ ಎಲ್ಲಾನು ಕಂಪ್ಲೀಟ್ ಮಾಡಿ ಗಿಡಗಳೆಲ್ಲ ಹಾಕಿದೀವಿ. ಓಕೆ, ಮತ್ತೆ ಬೇರೆ ಇನ್ನು ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಈ ಒಂದು? ಸರ್, ಈ ಇದರಲ್ಲಿ ನಿಮ್ಗೆ ಏನ್ ಬೇಕೋ ಬೇಸಿಕ್ ಕಮ್ಯುನಿಟೀಸ್ ಎಲ್ಲಾನು ಪ್ರೊವೈಡ್ ಮಾಡಿದೀವಿ ಸರ್ ನಾವು. ರೋಡ್ ಆಗಿರ್ಬೋದು, ಸಿವೇಜ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ವರ್ಕ್ ಆಗಿರ್ಬೋದು. ಆಲ್ರೆಡಿ ಎಲೆಕ್ಟ್ರಿಸಿಟಿ ವರ್ಕ್ ಎಲ್ಲ ಆಗಿದೆ. ನಿಮ್ಗೆ ರೆಡಿ ಇರ್ತಕ್ಕಂಥದ್ದು. ನೀವು ಇಮಿಡಿಯೇಟ್ಲಿ ಇವತ್ತೇ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅನ್ನೋರು ಕೂಡ ಎಲ್ಲಾ ಫೆಸಿಲಿಟಿ ನಮ್ ಕಡೆಯಿಂದ ರೆಡಿ ಇದೆ. ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಯಾವುದೇ ರೀತಿ ಡಿಲೇ ಇಲ್ಲ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಮತ್ತೆ ನಿಮ್ಗೆ ಇಲ್ಲಿ ನೋಡಬಹುದು, ಈ ಲೇಔಟ್ಗೆ 2 ಕಡೆ ಎಂಟ್ರೆನ್ಸ್ ಬರುತ್ತೆ ಸರ್. ಒಂದ್ ಕಡೆ 40 ಫೀಟ್ ರೋಡ್ ಇದೆ. ಮತ್ತೆ ನಮ್ಮ ಲೇಔಟ್ ಹಿಂಭಾಗ ಕೂಡ ಒಂದು ರೋಡ್ ಫೆಸಿಲಿಟೀಸ್ ಸಿಗುತ್ತೆ. ಓಕೆ, ಸೊ 2 ಕಡೆ ಎಂಟ್ರೆನ್ಸ್ ಸಿಗುತ್ತೆ. ಓಕೆ ಸರ್, ಇದು ಡಿಸ್ಟೆನ್ಸ್ ವೈಸ್ ಈ ಲೊಕೇಶನ್ ಎಷ್ಟು ದೂರ ಆಗುತ್ತೆ ಸರ್? ಸರ್, ನಿಮ್ಗೆ ಇದು ಮೈಸೂರಿಂದ ಹಾರ್ಡ್ಲಿ ಒಂದು 12-15 ಕಿಲೋಮೀಟರ್ಸ್ ರೇಡಿಯಲ್ ಡಿಸ್ಟೆನ್ಸ್ ಆಗುತ್ತೆ ಸರ್. ಮತ್ತೆ ಇದು ಏನಂದ್ರೆ ಇವಾಗ ಶ್ರೀರಂಗಪಟ್ಟಣ ಎಲ್ಲಾನು ಒಂದು 2 ಕಿಲೋಮೀಟರ್ ಆಗುತ್ತೆ. ಮತ್ತೆ ಮೈನ್ ನಾವು ಹೈವೇ ಏನ್ ಹಳೆ ಹೈವೇ ಇತ್ತಲ್ಲ, ಅದಕ್ಕೆ ಹೊಂದಿಕೊಂಡೇ ಇದು ಸೈಟ್ ಇರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೂ ಇದೆ. ಮತ್ತೆ ಡೆವಲಪ್ಮೆಂಟ್ ಕೂಡ ನಿಮ್ಗೆ ಪಕ್ಕದಲ್ಲೇ ಇವಾಗ ಒಂದು 100 ಎಕರ್ಸ್ ಟೆಕ್ ಪಾರ್ಕ್ ಆಗ್ತಾ ಇದೆ. ಆಲ್ರೆಡಿ ಅಕ್ವಿಜೇಷನ್ಸ್ ಎಲ್ಲ ಆಗಿದೆ.
ಹೌದಾ? ಹಂಗಾಗಿ ಮತ್ತೆ ಈ ಕಡೆ ನೀವು ಮೈಸೂರ್ ಕಡೆ ನೋಡೋದಾದ್ರೆ ನಿಮ್ಗೆ ಟೂರಿಸ್ಟ್ ಪ್ಲೇಸ್ ಮತ್ತೆ ಇದು ಕನೆಕ್ಟಿವಿಟಿ ಕಂಟಿನ್ಯೂಟಿ ಇದೆ. ಇವಾಗ ನಿಮಗೆ ಈ ಕಡೆ ಊಟಿ ಕಡೆ ಆಗಿರ್ಬೋದು, ಕುಶಾಲನಗರ ಕಡೆ ಆಗಿರ್ಬೋದು, ಮತ್ತೆ ನಮ್ಮ ಲೇಔಟ್ ಇಂದಾನೆ 500 ಮೀಟರ್ಸ್ ಅಲ್ಲಿ ಒಂದು ಹೊಸದಾಗಿ ಹೈವೇ ಆಗ್ತದೆ, ಮೈಸೂರು ಟು ವಯಾ ಕುಶಾಲನಗರ, ಮಡಿಕೇರಿಗೆ ಹೋಗುವಂತ ರೋಡ್. ಓಕೆ ಸರ್, ಸೊ ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋರ್ಗೆ ಹೌದು ಸರ್. ಸೊ ಏನ್ ಅಪ್ರಿಶಿಯೇಷನ್ ಸಿಗ್ಬೋದು, ಡೆವಲಪ್ಮೆಂಟ್ ಪ್ರಾಸ್ಪೆಕ್ಟ್ ಹೇಗಿದೆ ಅಂತ ಹೇಳಕ್ಕೆ? ಸರ್ ಇಲ್ಲಿ ಇವಾಗ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರಿಗೆ ವಿತಿನ್ 2-3 ಇಯರ್ಸ್ ಅಲ್ಲಿ 1-to-1 ರಿಟರ್ನ್ ಸಿಗುತ್ತೆ ಸರ್. ಆ ತರ ಒಂದು ಪೊಟೆನ್ಶಿಯಲ್ ಅಪ್ರಿಶಿಯೇಷನ್ ಇದೆ. ಮತ್ತೆ ಇಮಿಡಿಯೇಟ್ ಮನೆ ಕಟ್ಟೋದ್ರಿಂದ ಅವ್ರಿಗೆ ಏನ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ವಿತಿನ್ 2-3 ಇಯರ್ಸ್ ಅಲ್ಲಿ ಅವ್ರಿಗೆ ರಿಟರ್ನ್ಸ್ ಬರುತ್ತೆ ಸರ್, ಡಬಲ್ ಅಪ್ರಿಶಿಯೇಷನ್ ಸಿಗುತ್ತೆ. ಯಾಕಂದ್ರೆ ಇವಾಗ ಸರೌಂಡಿಂಗ್ಸ್ ಎಲ್ಲ ರನ್ನಿಂಗ್ ರೇಟೇ ಬಂದ್ಬಿಟ್ಟು 3,000-3,500 ಇದೆ ಪರ್ ಸ್ಕ್ವೇರ್ ಫೀಟ್ ಸರ್. ಇಲ್ಲಿ ಕಿರಂಗೂರ್ ಆಗಿರ್ಬೋದು, ಪಟ್ನಾ ಆಗಿರ್ಬೋದು, ಅಥವಾ ಶ್ರೀರಂಗಪಟ್ಟಣದಲ್ಲಿ ಇರ್ಬೋದು, ಎಲ್ಲಾ ರೀತಿ ಅಪ್ರಿಶಿಯೇಷನ್ ಜಾಸ್ತಿ ಇದೆ. ಮತ್ತೆ ಟೂರಿಸ್ಟ್ ಪ್ಲೇಸ್ ಇವಾಗ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಗ್ರೋ ಆಗ್ತಾ ಇರೋದು ಮೈಸೂರೇ ಸರ್. ಓಕೆ, ಸೊ ಇಲ್ಲಿ ಸ್ವಂತ ಮನೆ ಕಟ್ಕೊಂಡಿರ್ಬೋದಾ ಅಥವಾ ಬಾಡಿಗೆ ಮನೆಯನ್ನು ಕಟ್ಟಿ ರೆಂಟಲ್ ಬಿಡ್ಬೋದಾ? ಸರ್ ಇದು ಎರಡಕ್ಕೂ ನಿಮ್ಗೆ ಆಪ್ಷನ್ ಇದೆ. ಇಲ್ಲಿ ನೀವು ಸ್ವಂತ ಮನೆ ಕಟ್ಕೊಂಡಿರ್ತೀವಿ ಅಂದ್ರೂ ಕೂಡ ಸುತ್ತಲೂ ಪೀಸ್ಫುಲ್ ನೇಚರ್ ಇದೆ, ರಿಟೈರ್ಮೆಂಟ್ ಲೈಫ್ಗೆ ಹೇಳಿ ಮಾಡಿಸಿದ ಜಾಗ. ಮತ್ತೆ ನೀವೇ ಸ್ವಂತ ಮನೆ ಕಟ್ಟೋದಕ್ಕಿಂತ ಬಾಡಿಗೆ ಕೊಟ್ಟು ನಾವು ಬೆಂಗಳೂರಲ್ಲಿ ಇರ್ತೀವಿ ಇಲ್ಲ ಮೈಸೂರಲ್ಲಿ ಇರ್ತೀವಿ ಅನ್ನೋರು ಕೂಡ ಇಲ್ಲಿ ಮನೆ ಕಟ್ರೆ ಇವಾಗ 1 BHK 6,000-7,000 ರನ್ನಿಂಗ್ ರೇಟ್ ನಡೀತಾ ಇದೆ. ಇಲ್ಲ 2 BHK ನೋಡ್ತೀನಿ ಅಂದ್ರೆ 12,000-13,000 ಇದೆ. ಒಳ್ಳೆ ರೆಂಟಲ್ ಇನ್ಕಮ್ ಮಾಡ್ಬೋದು. ಅದಕ್ಕಿಂತ ಇನ್ನೊಂದೇನಂದ್ರೆ ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಮ್ಗೆ ದಸರಾ ಟೈಮಲ್ಲಿ ಆತರ ಎಲ್ಲ ನೀವು ರೆಂಟ್ ಕೊಡ್ತೀನಿ ಅಂದ್ರೆ ಡೇ ಲೆಕ್ಕ ಕೂಡ ದುಡಿಬಹುದು ಸರ್. 3,000-4,000 ಒಂದೊಂದು ಮನೆಗೆ ಬಾಡಿಗೆ ಸಿಗುತ್ತೆ. ಆತರ ಪ್ಲಾನ್ ಮಾಡೋರು ಕೂಡ ಈ ರೀತಿ ರೂಮ್ ಗಳ ತರ ರೂಮ್ ತರ ಮಾಡ್ಬಿಟ್ಟು ಏರ್ ಬಿ ಅಂತರ ಕೊಟ್ಟರು ಪ್ರೊವೈಡ್ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಇನ್ಕಮ್ ಸೋರ್ಸ್ ನ ಡೈಲಿ ಇನ್ಕಮ್ ಕೂಡ ಬರುತ್ತೆ ಇಲ್ಲಿ. ಸೊ ಈಗ ಪ್ರತಿಯೊಂದು ಊರಿನಲ್ಲೂ ಜಮೀನು ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಬಡಾವಣೆ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ತಮ್ಗೆ ಇಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಸರ್ ಪಕ್ಕದಲ್ಲೇ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಈ ಲೇಔಟ್ ಹತ್ರದಲ್ಲಿ? ಸರ್ ಈ ಲೇಔಟ್ ಹತ್ರದಲ್ಲೇ 1 ಕಿಲೋಮೀಟರ್ ಒಳಗಡೆನೆ ನಿಮ್ಗೆ ರಿಲಯನ್ಸ್ ಫ್ರೆಶ್ ಇದೆ, ಸ್ಕೂಲ್ಸ್ ಕಾಲೇಜಸ್ ಇದೆ, ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ಮತ್ತೆ ರೈಲ್ವೆ ಸ್ಟೇಷನ್ ನಿಯರ್ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟಾಪ್ ಕಿರಂಗೂರು ಬಸ್ ಸ್ಟಾಪ್ ನಿಯರ್. ಮತ್ತೆ ನಮ್ದು ಲೇಔಟ್ ಇಂದ ನಾಟ್ ಇವನ್ 100 ಮೀಟರ್ಸ್ ಅಲ್ಲೇನೆ ಬಸ್ ಸ್ಟಾಪ್ ಇದೆ, ಬಸ್ ಫೆಸಿಲಿಟೀಸ್ ಎಲ್ಲಾನು, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಕಾಲೇಜಸ್ ಪ್ರತಿಯೊಂದು ಕೂಡ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂತ ಜಾಗ ಇದು. ಮನೆ ಕಟ್ಕೊಳಕ್ಕಂತೂ ಸೂಕ್ತವಾದ ಜಾಗ, ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಅಪ್ರಿಶಿಯೇಷನ್ ಸಿಗೋಂತ ಜಾಗ. ಯಾಕಂದ್ರೆ ಆಲ್ರೆಡಿ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ನಾನೆಲ್ಲೋ ಹೋಗಿ ಒಂದು ಹೈವೇ ಇಂದ 10 ಕಿಲೋಮೀಟರ್ 5 ಕಿಲೋಮೀಟರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ ಅನ್ನೋದ ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲ. ಇಲ್ಲಿ ಇವತ್ತೇ ಮನೆ ಕಟ್ಕೊಂಡು ಇವತ್ತೇ ನಿಲ್ಸುವಂತ ಜಾಗ ಇದು. ಹಂಗಾಗಿ ಯಾರೇ ಸೈಟ್ ತಗೊಳಕ್ಕೆ ನೋಡ್ತಾ ಇದ್ರೆ ನೋಡೋದನ್ನ ವೆಯ್ಟ್ ಮಾಡಿ, ಫಸ್ಟ್ ಬಂದು ಜಾಗ ವಿಸಿಟ್ ಮಾಡಿ, ನಿಮ್ಗೆ ಜಾಗ ತೃಪ್ತಿ ಆಯ್ತಂದ್ರೆ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಬೇಕು. ಯಾಕಂದ್ರೆ ಇರೋದೇ ಆಲ್ರೆಡಿ ಅರ್ಧ ಸೈಟ್ ಸೇಲ್ ಆಗಿದೆ. ಅದರಿಂದ ನೀವು ಯಾರು ವಿಡಿಯೋ ನೋಡೋರಿದ್ರೆ ಬೇಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ತರ ಇದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ವೆಯ್ಟ್ ಮಾಡ್ಬೇಕು ಯಾವತ್ತೇ ಆಗ್ಲಿ. ಸೊ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೊ ತಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಲೇಔಟ್ ವಿಸಿಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ ಗಳಾಗಿದೆ, ಲೇಔಟ್ ನ ಹೇಗೆ ಡೆವಲಪ್ ಮಾಡಿದ್ದಾರೆ, ಏನೆಲ್ಲ ಮೂಲಭೂತ ಸೌಕರ್ಯಗಳು ಈ ಒಂದು ಬಡಾವಣೆಯಲ್ಲಿ ಇದೆ ಅನ್ನೋದನ್ನ ನೋಡಿದ್ರೆ ತಮಗೆ ಕನ್ವಿನ್ಸ್ ಆಗುತ್ತೆ. ಸೊ ನಾರಾಯಣ ಸ್ವಾಮಿ ಅವ್ರು ಏನು ಹೇಳಿದ್ದಾರೆ ಆ ಒಂದು ಎಲ್ಲ ಫೆಸಿಲಿಟೀಸು ಈ ಲೇಔಟ್ ಮತ್ತು ಈ ಸುತ್ತಮುತ್ತ ಇದೆಯಾ ಅನ್ನೋದು ತಮಗೆ ಖಾತ್ರಿ ಆಗುತ್ತೆ. ಸರ್, ಸೊ ಈಗ ಸದ್ಯಕ್ಕೆ ಇನ್ನ ಎಷ್ಟು ಸೈಟ್ಗಳು ಈ ಒಂದು ಲೇಔಟ್ ನಲ್ಲಿ ಬಾಕಿ ಇದೆ ಸರ್? ಸರ್ ಇನ್ನ ಒಂದು 10-15 ಸೈಟ್ ಅವೈಲೇಬಲ್ ಇದೆ. ಆದಷ್ಟು ಬೇಗ ಬಂದು ನೋಡಿ ತಗೊಳ್ಳಿ. ನಾನು ತಗೊಳ್ಳೋರ್ಗೆ ಹೇಳೋದಾದ್ರೆ ಲೇಔಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ನೀವು ಜಾಗ ಬಂದು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದ್ರ ಮೇಲೆ ನಾವು ನಿಮ್ಗೆ ಜಾಗ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಯಾರೇ ಆಗ್ಲಿ. ಅಕ್ಸೆಸಿಬಿಲಿಟಿ ಚೆನ್ನಾಗಿದೆ. ನೀವು ಅಕ್ಕಪಕ್ಕ ಇವಾಗ ನೀವು ತೋರಿಸ್ತಾ ಇರ್ಬೋದು ಎಲ್ಲ ಮನೆಗಳಾಗಿರೋದ್ರಿಂದ. ಮತ್ತೆ ರಿಟೈರ್ಮೆಂಟ್ ಲೈಫ್ಗೂ ಕೂಡ ತುಂಬಾ ಚೆನ್ನಾಗಿದೆ ಹೇಳಿ ಮಾಡಿಸಿದ ಪ್ಲೇಸ್. ಮತ್ತೆ ವಾಟರ್ ಸೋರ್ಸ್ ಅಂತೂ ಇಲ್ಲಿ ತುಂಬಾ ಹೈ ಇದಿದೆ ಎಲ್ಲ. ಯಾಕಂದ್ರೆ ಸುತ್ತಲೂ ಕಾವೇರಿ ವಾಟರ್ ಮತ್ತೆ ನೇಚರ್ ಪ್ಲೇಸ್ ವಾತಾವರಣ ಆಗಿರ್ಬೋದು. ಇವಾಗ ಸಿಟಿಯಲ್ಲಿ ಇದ್ದು ಈ ಕಡೆ ವೀಕೆಂಡ್ ತರ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಇರೋರ್ಗು ಕೂಡ ತುಂಬಾ ಚೆನ್ನಾಗಿದೆ ಪ್ಲೇಸ್. ಸೊ ಫೈನಲಿ ಈಗ ಟೈಟಲ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇದು ಟೈಟಲ್ ಬಂದ್ಬಿಟ್ಟು ನಿಮ್ಗೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇರ್ತಕ್ಕಂಥದ್ದು. ಫಾಸ್ಟ್ 30-40 ಇಯರ್ಸ್ ಇಂದ ತಗೊಂಡ್ರು ಕೂಡ ಆಲ್ ರೆಕಾರ್ಡ್ಸ್ ಪ್ರತಿಯೊಂದು ನಮ್ಮ ಹತ್ರ ಇದೆ. ಇಸಿ ಖಾತಾ, ಟ್ಯಾಕ್ಸ್ ಪೇ ರಿಸಿಪ್ಟ್ ಆಗಿರ್ಬೋದು, ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಇದೆ, ಈ ಖಾತಾ ಮಾಡಿಸಿದೀವಿ. ಮತ್ತೆ ಕ್ಲಿಯರ್ ಟೈಟಲ್, ಜನರಲ್ ಪ್ರಾಪರ್ಟಿ, ಸಿಂಗಲ್ ಓನರು,
ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥದ್ದು. ನಿಮಗೆ ಇದು ಎಲ್ಲ ಜನರಲ್ ಪ್ರಾಪರ್ಟಿ ಮೂಲದಿಂದ ಬಂದಿರೋದು ಕೂಡ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ಸ್ ಇಲ್ಲ. ಟೈಟಲ್ ಬಗ್ಗೆ ತಾವು ಗ್ಯಾರಂಟಿ ಅಪ್ರೂವ್ಡ್ ಲೇಔಟ್ 200% ಗ್ಯಾರಂಟಿ ಕೊಡ್ತೀನಿ ಸರ್, ಲೀಗಲ್ ಬಗ್ಗೆ ಮಾತ್ರ. ಸೊ ವ್ಯೂವರ್ಸ್, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾವು ಬನ್ನಿ, ಸೈಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಹಾಗೆ ಒಂದು ಟೋಕನ್ ಅಡ್ವಾನ್ಸ್ ಅಮೌಂಟ್ ಅಂತ ಇರುತ್ತೆ, ಅದನ್ನು ಪೇ ಮಾಡಿ ತಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೋದು, ಲೀಗಲ್ ಕೂಡ ಹೋಗ್ಬೋದು. ತಮಗೆ ಲೀಗಲ್ ಎಲ್ಲ ಓಕೆ ಆದಮೇಲೆ ತಾವು ಸೇಲ್ ಪ್ರೊಸೀಡಿಂಗ್ಸ್ಗೆ ಮುಂದುವರಿಬೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸೊ ಫೈನಲಿ ಸರ್, ಈ ಒಂದು ಲೇಔಟ್ನಲ್ಲಿ ಸೈಟ್ನ ಪ್ರೈಸ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ತಾವು? ಸರ್, ನಾವು ಇಲ್ಲಿ ಕೋಟ್ ಮಾಡ್ತಿರೋದು ತುಂಬಾ ಅಮಿಕೇಬಲ್ ರೇಟಲ್ಲಿ ಕೊಡ್ತಾ ಇದೀವಿ ಸರ್. 1,999 ಅಂತ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಈ ಸರೌಂಡಿಂಗ್ಸ್ ಗೆ ತುಂಬಾ ರೀಸನಬಲ್ ರೇಟ್ ಇದೆ. ಯಾರೇ ಇನ್ವೆಸ್ಟ್ಮೆಂಟ್ ಮಾಡೋರ್ಗಿದ್ರು ಕೂಡ ಇದು ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ನೀವು ಪ್ರತಿಯೊಬ್ರು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಕೂಡ ಇವಾಗ ಜಮೀನೆಲ್ಲ ಎಕರೆ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಮೊದ್ಲೆಲ್ಲಾನು. ಇವಾಗ ಜನ ಎಕರೆ ಲೆಕ್ಕದಲ್ಲಿ ಎಲ್ಲೂ ಹೇಳಲ್ಲ, ಕುಂಟೆ ಲೆಕ್ಕದಲ್ಲಿ ಹೇಳ್ತಾರೆ. ಅದೇ ನೀವು ಕುಂಟೆ ತಗೊಳ್ತೀನಿ ಅಂದ್ರೆ ಅದಕ್ಕೆ ಸರಿಯಾದ ರೋಡು ಇರಲ್ಲ. ಮತ್ತೆ ಇವಾಗ ಯಾವ್ದೇ 1 ಕುಂಟೆ 2 ಕುಂಟೆ ಜಾಗ ತಗೋಬೇಕಂದ್ರೂ ಕೂಡ ಯಾರ ಕೈಯಲ್ಲೂ ಆಗಲ್ಲ. ಯಾಕಂದ್ರೆ ಮಿನಿಮಮ್ 5 ಕುಂಟೆ ಮೇಲೆ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಮತ್ತೆ ಲೇಔಟ್ ಅಂದಾಗ ಏನಾಗುತ್ತೆ, ನಿಮ್ಗೆ ಯಾವತ್ತೇ ಆಗ್ಲಿ ನೀವು ಸೇಲ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ನೀವು ಮನೆಗೇನೆ ಕಟ್ಕೋಬೇಕಂದ್ರೆ ಅಲ್ಲಿ ಏನ್ ಬೇಕು ಮೂಲ ಫೆಸಿಲಿಟೀಸ್, ಬೇಸಿಕ್ ನೀಡ್ಸ್ ಏನಿರುತ್ತೋ ಅದೆಲ್ಲಾ ರೀತಿ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಲ್ಯಾಂಡ್ ಬೇಗ ಅಪ್ರಿಸಿಯೇಷನ್ ಆಗುತ್ತೆ. ಮತ್ತೆ ಮನೆಗೇನೆ ಕಟ್ಕೋಬೇಕು ಅನ್ನೋರು ಕೂಡ ಸೂಕ್ತವಾಗಿರುತ್ತೆ ಲೇಔಟ್ ಅಲ್ಲಿ. ಸರಿ ಸರ್, ಈಗ ತಾವು 1,999 ರೂಪಾಯಿ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಅಂದ್ರೆ 1,999 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಈ ಪ್ರೈಸ್ ನೆಗೋಷಿಯಬಲ್ ಇದೆಯಾ ಸರ್? ಇವಾಗ ನಿಮ್ ಚಾನೆಲ್ ಕಡೆಯಿಂದ ನೋಡಿ ಬರೋರಿಗೆ ಮಾತ್ರ ನಾನು ಒಂದು 50 ರುಪೀಸ್ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಯಾರೇ ಇದ್ರು ಅದು ನೋಡಿ ಬನ್ನಿ, ಡೆಫಿನೆಟ್ಲಿ ನನ್ನ ಪ್ರೈಸ್ ಏನಿದೆ ಅವ್ರ ಕಡೆಯಿಂದ ನಾನು ನಿಮ್ಗೆ ಸಪೋರ್ಟ್ ಮಾಡಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ, ನಮ್ ಕಡೆಯಿಂದನು ಕನ್ಸಲ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ವೀಕ್ಷಕರೇ, ನಾರಾಯಣ ಸ್ವಾಮಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ತಮ್ಗೆ 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಲೇಔಟ್ ವಿಸಿಟ್ ಮಾಡಿ. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಇದು ನನ್ನ ಪರ್ಸನಲ್ ಒಪಿನಿಯನ್. ಸೊ ತಾವು ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಯಾವುದೇ ಕೊರತೆ ಇಲ್ಲ, ಎಲ್ಲಾ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿದೆ. ಸೊ ಹಂಗಾಗಿ ಲೇಔಟ್ ವಿಸಿಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಚಾನೆಲ್ ಕಡೆಯಿಂದ ಈ ಒಂದು ವಿಡಿಯೋ ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಚಾನೆಲ್ ಇಂದ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಫೈನಲಿ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಸೊ ತಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ.